ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನ ಫೇಸ್ಬುಕ್ಕಲ್ಲಿ ಕೂಡ ದುಡ್ಡು ಮಾಡ್ತಾ ಇದ್ದಾರೆ. ನೀವು ಕೂಡ ದುಡ್ಡು ಮಾಡ್ಬೋದು. ನೀವೇನಾದರೂ ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ತಾ ಇರೋದನ್ನೇ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡಿಕೊಂಡು ದುಡ್ಡು ಮಾಡ್ಬೋದು. ಅಥವಾ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಫೇಸ್ಬುಕ್ಕಲ್ಲಿ ನೀವು ಅಪ್ಲೋಡ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ನೀವು ದುಡ್ಡು ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ದುಡ್ಡನ್ನ ಮಾಡಬೇಕು ಫೇಸ್ಬುಕ್ಕಲ್ಲಿ ಅಂದರೆ ನಮ್ಮ ಹತ್ರ ಫೇಸ್ಬುಕ್ ಪೇಜ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಆ ಒಂದು ಫೇಸ್ಬುಕ್ ಪೇಜ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನಿಮ್ಮ ಹತ್ರ ಆಲ್ರೆಡಿ ಫೇಸ್ಬುಕ್ ಪ್ರೊಫೈಲ್ ಇರಬೇಕು. ನಾನು ಇವಾಗ ಸೈಡ್ ಸ್ಕ್ರೀನಲ್ಲಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಕೋಬೋದು, ಇದು ನನ್ನ ಒಂದು ಪ್ರೊಫೈಲು, ಫೇಸ್ಬುಕ್ ಪ್ರೊಫೈಲು. ನಿಮ್ಮದ್ರೂ ಕೂಡ ಇರುತ್ತೆ, ತುಂಬ ಜನಕ್ಕೆ ಇರುತ್ತೆ. ನಿಮ್ದು ಇಲ್ಲ ಅಂದರೆ ನೀವು ಕೂಡ ಅಕಸ್ಮಾತ್ ಇಲ್ಲದೆ ಇದ್ದರೂ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಅದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಬನ್ನಿ. ಓಕೆ, ನಾನಿವಾಗ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದ್ರಿಂದ ಪ್ರೊಫೈಲ್ ಮೇಲೆ ರೈಟ್ ಸೈಡ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇಲ್ಲಿ ಪೇಜಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅಲ್ಲಿ ನಾನು ಆಲ್ರೆಡಿ ತುಂಬಾ ಪ್ರೊಫೈಲ್ನ ಅಲ್ಲಿ ಕ್ರಿಯೇಟ್ ಅಂದರೆ ನಾನು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಇನ್ನೊಂದು ಪೇಜ್ ಕೂಡ ಕ್ರಿಯೇಟ್ ಮಾಡ್ಕೊತೀನಿ. ಅಲ್ಲಿ ಕ್ರಿಯೇಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ಎರಡು ಆಪ್ಷನ್ ಕೇಳುತ್ತೆ. ವಿಚ್ ಆಪ್ಷನ್ ಈಸ್ ಬೆಸ್ಟ್ ಫಾರ್ ಯು ಅಂತ ಕೇಳುತ್ತೆ. ಪರ್ಸ್ನಲ್ಲ ಅಥವಾ ಪ್ರೊಫೆಷ್ನಲ್. ಅಲ್ಲಿ ಪ್ರೊಫೆಷ್ನಲ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಯಾಕಂದರೆ ಇದು ಪಬ್ಲಿಕ್ ಪ್ರೆಸೆನ್ಸ್ಗೋಸ್ಕರ ಮಾಡ್ತಾ ಇರೋದು, ಸೊ ಹಂಗಾಗಿ ಇಲ್ಲಿ ನೆಕ್ಸ್ಟ್ ಕೊಡಿ. ಓಕೆ, ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾವು ಇದಾದಮೇಲೆ ಫೇಸ್ಬುಕ್ ಪೇಜ್ಗೆ ಒಂದು ನೇಮ್ ಇಡಬೇಕು. ಇಲ್ಲಿ ನೋಡ್ತಾ ಇರೋದು ಪೇಜ್ ನೇಮ್ ಅಂತ ಕೇಳುತ್ತಲ್ಲ, ಯೂಟ್ಯೂಬ್ಗೆ ಯಾವ ಥರ ನೇಮ್ ಕೊಟ್ಟಿರ್ತೀವಿ ಅದೇ ಥರ ಫೇಸ್ಬುಕ್ ಪೇಜ್ ಕೂಡ ನೇಮ್ ಕೊಡಬೇಕು. ನಿಮ್ಗೆ ಇಲ್ಲಿ ಯಾವ್ದಕ್ಕೆ ಬೇಕು ಅನ್ಸೋದು ಆ ನೇಮ್ ಕೊಟ್ಕೊಳ್ಳಿ. ನಾನಿವಾಗ ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಕೊಟ್ಟಿದ್ದೀನೋ ಅದೇನ ಇಲ್ಲಿ ಇಟ್ಟಿರ್ತೀನಿ. ಓಕೆ, ಪ್ರಕಾಶ್ ಕನ್ನಡಿಗ ಅಂತ ನಾನು ಇವಾಗ ಟೈಪ್ ಮಾಡ್ಕೋತೀನಿ. ಇವಾಗ ನೀವು ಕೂಡ ನಿಮ್ಗೆ ಏನು ಬೇಕೋ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಪ್ರಕಾಶ್ ಕನ್ನಡಿಗ ಅಂತ ನನ್ನ ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ಯಾವ ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೆಕ್ನಾಲಜಿ ವಿಡಿಯೋ ಅಂತ ಹಾಕ್ತೀನಿ. ನಾನು ಟೆಕ್ನಾಲಜಿ ವಿಡಿಯೋ ಮಾಡೋದಿರೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಡಿಯೋ. ಅದಾದಮೇಲೆ ಕೆಳಗಡೆ ಕ್ರಿಯೇಟ್ ಅಂತ ಕೊಡ್ತೀನಿ. ಓಕೆ, ನಿಮ್ಮ ಒಂದು ಫೇಸ್ಬುಕ್ ಪೇಜು ಕ್ರಿಯೇಟ್ ಆಗ್ತಾ ಐತೆ. ಅಲ್ಲೊಂದು ಸ್ವಲ್ಪ ಲೋಡ್ ತಗೋತೈತೆ. ಓಕೆ, ಅಲ್ಲಿ ಒಂದು ನಿಮಗೆ 5 to 10 ಸೆಕೆಂಡ್ ಟೈಮ್ ತಗೊಳುತ್ತೆ. ಅದಾದಮೇಲೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಜನರಲ್ ಎಲ್ಬಿಡಿ ಬಯೋ ಅಂತ ಕಾಣಿಸುತ್ತಲ್ಲ, ಆ ಬಯೋದಲ್ಲಿ ನಿಮ್ಮ ಒಂದು ಚಾನಲ್ ಇನ್ಫಾರ್ಮೇಷನ್ ಕೊಡಬೇಕು. ನಾನಲ್ಲಿ ಬಯೋದಲ್ಲಿ ನೀವೇನು ಬೇಕಾದ್ರೂ ಹಾಕೋಬೋದು. ಐ ಎಮ್ ಎ ಯೂಟ್ಯೂಬರು, ಐ ಎಮ್ ಎ ಕಂಟೆಂಟ್ ಕ್ರಿಯೇಟರ್ ಅಂತ ಏನು ಬೇಕಾದ್ರೂ ಹಾಕೋಬೋದು. ನಿಮ್ಗೆ ಏನು ಬೇಕು ಅದನ್ನ ಹಾಕೊಳ್ಳಿ. ನನಗೇನು ಬೇಕು ನಾನು ಹಾಕೋತೀನಿ. ಐ ಎಮ್ ಎ ಕಂಟೆಂಟ್ ಕ್ರಿಯೇಟರ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿ ಅಂತ ಹಾಕ್ಬಿಟ್ಟು ಓಕೆ, ನೆಕ್ಸ್ಟ್ ವೆಬ್ಸೈಟ್ ಇರುತ್ತೆ. ವೆಬ್ಸೈಟ್ ನೀವು ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ವೆಬ್ಸೈಟ್ ಕೂಡ ಹಾಕೋಬೋದು. ನಿಮ್ಮದು ಇಮೇಲ್ ಕೂಡ ಹಾಕೋಬೋದು. ಅಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಕೋಬೋದು ಬೇಕು ಅಂದರೆ. ಆಮೇಲೆ ಲೊಕೇಶನ್ ಇರುತ್ತಲ್ಲ, ಈ ಫುಲ್ ಡೀಟೇಲ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಕೋತೀನಿ. ನೀವು ನೆಕ್ಸ್ಟ್ ಇಂಟರ್ಫೇಸ್ ಬಂದಾಗ ನಿಮಗೆ ತೋರಿಸ್ತೀನಿ. ಓಕೆ, ನೀವು ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನನ್ನ ಒಂದು ಪರ್ಸ್ನಲ್ ಇಮೇಲ್ ಐ ಡಿ ಕೂಡ ಎಂಟರ್ ಮಾಡ್ಕೊಂಡೆ, ಮೊಬೈಲ್ ನಂಬರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ನನ್ನ ಅಡ್ರೆಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅವರ್ಸ್ ಅಂತ ಬರುತ್ತೆ. ನೋ ಅವರ್ಸ್ ಅವೈಲಬಲ್ ಅಂತಲೇ ಕೊಟ್ಕೋಬೇಕು ನೀವು. ಅದು ಕೊಟ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಪ್ರೊಫೈಲ್ ಅಂದರೆ ಇದು ಫೇಸ್ಬುಕ್ ಪೇಜ್ ಕಂಪ್ಲೀಟಾಗಿ ಇಲ್ಲಿ ಕ್ರಿಯೇಟ್ ಆಯಿತು. ನೀವು ಇಲ್ಲಿ ಪ್ರೊಫೈಲ್ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇದು ಮತ್ತು ಕವರ್ ಪೇಜ್ ಅಂದರೆ ಇರುತ್ತಲ್ಲ, ಬ್ಯಾಕ್ಗ್ರೌಂಡ್ ಕವರ್ ಪೇಜ್, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಓಕೆ, ಅದಾದಮೇಲೆ ಪೇಜ್ ಹೆಲ್ತ್ ಫೇರ್ ಅಂತ ಕೊಡ್ತಾ ಇದ್ದೆ, ಅಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಇರ್ತಾರಲ್ಲ ಆ ಫ್ರೆಂಡ್ಸ್ಗೆ ನೀವು ರೆಫರ್ ಕೂಡ ಮಾಡ್ಕೋಬೋದು. ನಾನು ಎಲ್ಲ ಇವಾಗ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ. ಓಕೆ, ಇನ್ವೈಟ್ ಕೊಟ್ಟೆ. ಆ ಒಂದು ಇದು ಪ್ರತಿಯೊಬ್ಬರಿಗೂ ಹೋಗುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ ಪ್ರೊಮೋಷನಲ್ ಇಮೇಜ್ ಅಬೌಟ್ ಯುವರ್ ಪೇಜ್ ಅಂತ ಕೊಡುತ್ತೆ. ಅಲ್ಲಿ ನೀವು ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ. ಅದು ಪ್ರೊಮೋಷನಲ್ ಏನಾದರೂ ಇಮೇಲ್ಸ್ ಪ್ರೊಮೋಷನಲ್ ಏನಾದರೂ ಇದ್ದರೆ ನಿಮಗೆ ಮೇಲ್ ಬರುತ್ತೆ. ಆ ಥರ ಬೇಕು ಅಂದರೆ ನೀವು ಅಲ್ಲಿ ಆನ್ ಮಾಡ್ಕೋಬೋದು. ಬೇಡ ಅಂದರೆ ಬಿಟ್ಬಿಡಿ. ಇದು ಮಾತ್ರ ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್ ಅಂತ ಇರುತ್ತಲ್ಲ, ಅದು ಮಾತ್ರ ಯಾವಾಗಲೂ ಆನ್ ಇರಬೇಕು. ಓಕೆ, ಅಲ್ಲಿ ಡನ್ ಅಂತ ಕೊಡಿ. ಓಕೆ, ಇಷ್ಟು ಕ್ರಿಯೇಟ್ ಮಾಡಿದ್ಮೇಲೆ ಸ್ವಿಚ್ಚಿಂಗ್ ಟು ಪ್ರಕಾಶ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಇವಾಗ ಬರುತ್ತೆ. ಇವಾಗ ನಾನು ಏನು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಆ ಒಂದು ಪೇಜು ಇಲ್ಲಿ ಈಗ ಈ ಥರ ಒಂದು ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ ನೋಡಿ. ಈ ಥರ ನಿಮ್ಮದು ಫೇಸ್ಬುಕ್ ಪೇಜು ಓಪನ್ ಆಗುತ್ತೆ. ನೀವಲ್ಲಿ ಪ್ರೊಫೈಲ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದು ಕವರ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಇರುತ್ತಲ್ಲ, ಅಲ್ಲಿ ವೀಡಿಯೋಗಳು ಹಾಕ್ಬೋದು, ನೀವು ಫೋಟೋಗಳು ಹಾಕ್ಬೋದು. ನೀವು ಏನೇನು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡು ಅಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಮಾನಿಟೈಸೇಷನ್ ಆಕ್ಟಿವೇಟ್ ಮಾಡಬೇಕು, ಫೇಸ್ಬುಕ್ ಅವ್ರದ್ದು ರೂಲ್ಸ್ ಏನೈತೆ, ರೆಗ್ಯುಲೇಷನ್ ಏನೈತೆ, ಆ ಮಾನಿಟೈಸೇಷನಿಂದ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಈ ಥರ. ಮತ್ತು ಇದನ್ನು ಪ್ರೊಫೈಲ್ ಫೋಟೋ ಆ್ಯಡ್ ಮಾಡ್ಕೊಳ್ಳಿ, ಕವರ್ ಪೇಜ್ ಇದು ಹಾಕ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡ್ಕೊತಾ ಇರಲಿ.
ಇದಕ್ಕೂ ರೂಲ್ಸ್ ರೆಗ್ಯುಲೇಷನ್ ಐತೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಆ ವಿಡಿಯೋ ಮುಖಾಂತರ ನೀವು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಇದೇ ಥರ ಹೊಸ ಟೆಕ್ನಾಲಜಿ ವಿಡಿಯೋ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.